ಎಕ್ಸಾಮಿನೇಷನ್ ಪ್ರಾಸೆಸ್ನ ಮೇಲ್ವಿಚಾರಣೆ ನಡೆಸೋದಕ್ಕೆ ಅವರದೇ ಇನ್ವಾಲ್ವ್ಮೆಂಟ್ ಇರುತ್ತೆ. ಇಡೀ ಪ್ರಾಸೆಸ್ ಹೆಂಗೆ ನಡೆಯುತ್ತೆ ಅನ್ನೋದರ ವಿವರಗಳನ್ನು ಕೊಡ್ತೀವಿ. ಅವರ ಇನ್ವಾಲ್ವ್ಮೆಂಟ್ ಇರುತ್ತೆ. ಬೇರೆ ಬೇರೆ ಹಂತಗಳಲ್ಲಿ ಈ ಹಗರಣ ನಡೆದಿದೆ. ಅವಳು ಯಾರೋ ದಿವ್ಯಾ ಹಾಗರಗಿ ಎಕ್ಸಾಮ್ ಆದಮೇಲೆ OMR ಶೀಟ್ಗಳನ್ನು ತಿದ್ದುತ್ತಾ ಇದ್ಲು. ಇವನು ಮಹಾಂತೇಶ್ ಪಾಟೀಲು, ಅವನ ತಮ್ಮ RD ಪಾಟೀಲು ಕಿವಿಯೊಳಗೆ ಬ್ಲೂಟೂತ್ ಡಿವೈಸ್ ಇಟ್ಟು ಕಳಿಸ್ತಿದ್ರು. ಇಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಹಂತಗಳಲ್ಲಿ ಇದು ನಡೆದಿದೆ. ಎಕ್ಸಾಮಿನೇಷನ್ ಎಲ್ಲಿ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು ಇದು ರಿಕ್ರೂಟ್ಮೆಂಟ್ ಅಂಡ್ ಟ್ರೈನಿಂಗ್ ವಿಂಗ್. ಈಗ ಟ್ರಾನ್ಸ್ಫರ್ ಆಗಿ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ದಾರಲ್ಲ ADGP ಸಾಹೇಬರು ಅಮೃತ್ ಪೌಲ್, ಅವರ ನೇತೃತ್ವದಲ್ಲಿ ಡಿಸೈಡ್ ಆಗ್ತಾ ಇತ್ತು. ಕ್ವಶನ್ ಪೇಪರ್ಗಳ ಪ್ರಿಂಟ್ ಆಗಿ ಬರೋದು ಅಲ್ಲೇ, ಅಲ್ಲಿಂದ ಡಿಸ್ಟ್ರಿಕ್ಟಿಗೆ ಹೋಗೋದು, ಆನ್ಸರ್ ಶೀಟ್ಗಳ ಬರೋದು ಕೂಡ ಅಲ್ಲೇ. ಯಾವ್ಯಾವ ಎಕ್ಸಾಮಿನೇಷನ್ ಸೆಂಟರ್ಗೆ ಯಾವ DYSP ಯಾವ ಇನ್ಸ್ಪೆಕ್ಟರು ಭದ್ರತೆಗಿರಬೇಕು ಅಂತ ಇಲ್ಲಿ ಡಿಸೈಡ್ ಆಗತ್ತೆ. ಸೆಟ್ಟಿಂಗ್ ಅಲ್ಲಿ ಆಗ್ಬಿಡ್ತಿತ್ತು. DYSP ಸೆಟ್ಟಿಂಗು, ಇನ್ಸ್ಪೆಕ್ಟರ್ ಸೆಟ್ಟಿಂಗು, ಅರೆಸ್ಟ್ ಆಗಿರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ನ ನೇಮಕಾತಿಯಲ್ಲಿ ಪೊಲೀಸರ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇತ್ತು. ನೇಮಕಾತಿ ವಿಭಾಗ ಪರೀಕ್ಷಾ ಕೇಂದ್ರದ ಮಾಲೀಕರ ಜೊತೆ ಸಂಪರ್ಕ, ಸಂಬಂಧ, ಬಿಸ್ನೆಸ್ಸು ಎಲ್ಲ ಮಾಡ್ಕೊಂಡ ಮೇಲೆ ಈ ಗೋಲ್ಮಾಲಾಗಿತ್ತು. ಕ್ವಶನ್ ಪೇಪರ್ ಲೀಕ್ ಆಗಿರಬಹುದು ಅನ್ನೋ ದಿಕ್ಕಿನಲ್ಲಿ ತನಿಖೆ ನಡೀತಾ ಇದೆ. ಈಗ ಬ್ಲೂಟೂತ್ ಆಯಿತು, OMR ಶೀಟ್ ತಿದ್ದುಪಡಿ ಆಯಿತು, ಕ್ವಶನ್ ಪೇಪರು ಲೀಕ್ ಆಗಿರಬಹುದು. ತನಿಖೆ ನಡೀತಾ ಇರೋದು ಆ ದಿಕ್ಕಿನಲ್ಲಿ. ಲೀಕ್ ಆಗುತ್ತೆ ಅನ್ನೋದಾದ್ರೆ ರಿಕ್ರೂಟ್ಮೆಂಟ್ ಅಂಡ್ ಟ್ರೈನಿಂಗ್ ವಿಂಗ್ನಿಂದಾನೇ ಆಗಬೇಕು. ಕೆಲವು ಕ್ಯಾಂಡಿಡೇಟ್ಗಳು ಎಕ್ಸಾಮ್ ಬರೆಯುವಾಗ ಏನೂ ಮಾಡೋದಕ್ಕಾಗಲಿಲ್ಲ. ದಿವ್ಯಾ ಹಾಗರ್ಗಿಗೆ ದುಡ್ಡು ಕೊಟ್ಟು ಎಕ್ಸಾಮಿನೇಷನ್ ಸೆಂಟರಲ್ಲಿ OMR ಶೀಟ್ ತಿದ್ದದಕ್ಕೂ ಆಗಲಿಲ್ಲ. RD ಪಾಟೀಲ್, ಮಹಾಂತೇಶ್ ಪಾಟೀಲ್ಗೆ ದುಡ್ಡು ಕೊಟ್ಟು ಕಿವಿಲ್ ಬ್ಲೂಟೂತ್ ಡಿವೈಸ್ ಇಟ್ಕೊಂಡು ರೈಟ್ ಆನ್ಸರ್ಸ್ ಕೇಳಿಸ್ಕೊಂಡು ಬರೆಯೋದಕ್ಕೂ ಆಗಲಿಲ್ಲ. ಅಂಥವರಿಗೂ ಒಂದು ಆಪ್ಷನ್ ಇತ್ತಾ? ಪ್ರಶ್ನೆ ಇದೆ. ಈಗ ಅವರು ಪರೀಕ್ಷೆ ಬರೆದ ಮೇಲೆ ಆನ್ಸರ್ ಶೀಟ್ಗಳು ಬೆಂಗಳೂರಿಗೆ ಬಂದವು. CIDಯ ಕಾಂಪೌಂಡ್ ಒಳಗಡೆನೆ ಇರುವಂಥ ರಿಕ್ರೂಟ್ಮೆಂಟ್ ಅಂಡ್ ಟ್ರೈನಿಂಗ್ ವಿಂಗ್ನ ಸ್ಟ್ರಾಂಗ್ ರೂಮ್ನಲ್ಲಿ ಲಾಕ್ ಆದವು. ಆ ಸ್ಟ್ರಾಂಗ್ ರೂಮ್ನಿಂದ ಮೌಲ್ಯಮಾಪಕರ ಕೈಗೆ ಹೋಗೋದಕ್ಕೆ 15 ದಿವಸ ಟೈಮು. 15 ದಿವಸದಲ್ಲಿ ಸ್ಟ್ರಾಂಗ್ ರೂಮ್ ಬಾಗಿಲು ತೆಗೆದು ಯಾವ ಅಭ್ಯರ್ಥಿಯ OMR ಶೀಟ್ ತಿದ್ದಬೇಕೋ ಆ ಶೀಟನ್ನು ತೆಗೆದು ಮತ್ತೆ ರೈಟ್ ಆನ್ಸರ್ ಮಾರ್ಕ್ ಮಾಡೋದು. ಹಾಗೆ ನಡೆದಿಲ್ಲ ಅಂತ ಹೇಳೋದಕ್ಕೆ ಸ್ಟ್ರಾಂಗ್ ರೂಮ್ನಲ್ಲಿ CCTVನೇ ಇಲ್ಲ. ಸ್ಟ್ರಾಂಗ್ ರೂಮ್ನಲ್ಲಿ CCTV ಇಲ್ಲ. ನಿಮಗೆ ಎಲ್ಲಿ ತನಕ ಆಗಿರಬಹುದು ಅಂತ. ಯಾವ CID ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆಯೋ ಆ CIDಯ ಕ್ಯಾಂಪಸ್ ಒಳಗಡೆಯ ಇರುವ ರಿಕ್ರೂಟ್ಮೆಂಟ್ ಅಂಡ್ ಟ್ರೈನಿಂಗ್ ವಿಂಗ್ನಿಂದಾನೇ ಶುರುವಾಗಿ ಇಲ್ಲಿಗೆ ಅಂತ್ಯ ಆಗುವಂಥ ಹಗರಣ ಇದು. ದಿವ್ಯಾ ಹಾಗರ್ಗೆ ಅರೆಸ್ಟ್ ಮಾಡಿ ಮೀಸೆ ತಿರುಗಿಕೊಳ್ಳೋದು, ಪಾಟೀಲ್ ಬ್ರದರ್ಸ್ನ ಅರೆಸ್ಟ್ ಮಾಡಿ ಮೀಸೆ ತಿರುಗಿಕೊಂಡ್ರೆ ನಿಲ್ಲುವಂಥ ಕೆಲಸ ಇದು ಅಲ್ಲ. ಒಟ್ಟು 9 ರೀತಿಯ ಅಕ್ರಮಗಳು ನಡೆದಿರೋ ಸಾಧ್ಯತೆ ಇದೆ, ಒಂದಲ್ಲ ಎರಡಲ್ಲ. OMR ಶೀಟನ್ನು ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ತಿದ್ದಿದ್ದು, ಬ್ಲೂಟೂತ್ ಡಿವೈಸ್ ಇಟ್ಟು ಕಳಿಸಿದ್ದು 2 ರೀತಿಯ ಅಕ್ರಮಗಳು ಮಾತ್ರ. 9 ರೀತಿಯಲ್ಲಿ ಅಕ್ರಮಗಳು ನಡೆದಿರುವಂಥ ಸಾಧ್ಯತೆ. ನಂಬರ್ 1, ಬ್ಲೂಟೂತ್ ಬಳಸಿ ಪರೀಕ್ಷೆ ಬರೆದಿದ್ದಾರೆ. ನಂಬರ್ 2, OMR ಇದನ್ನ ಎಕ್ಸಾಮಿನೇಷನ್ ಕೇಂದ್ರದಲ್ಲೇ OMR ತಿದ್ದುಪಡಿಯಾಗೋದು. ಕ್ಯಾಂಡಿಡೇಟು ತನಗೆ ಏನು ತಿಳಿಯುತ್ತೋ, ಯಾವ್ದು ಸರಿ ಅನ್ಸುತ್ತೋ ಅಷ್ಟನ್ನು ಬರೆದು ಆನ್ಸರ್ ಶೀಟ್ ಕೊಟ್ಟೋಗ್ಬಿಡ್ತಾನೆ. ಆತನ ಆನ್ಸರ್ ಶೀಟ್ ತಗೊಂಡು ಆ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿರುವ ಟೀಚರ್ಗಳು, ಪ್ರಿನ್ಸಿಪಲ್ಗಳು ರೈಟ್ ಆನ್ಸರ್ ಮಾಡೋದು. ಪಾಸಿಬಲ್ ಡೀಲಿಂಗ್ ನಂಬರ್ 3, OMR ಶೀಟ್ಗಳು ನೇಮಕಾತಿ ಕೇಂದ್ರಕ್ಕೆ ಬಂದ ನಂತರ ತಿದ್ದುಪಡಿ ಆಗೋದು. ಇಷ್ಟೋ ತನಕ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸ್ಟ್ರಾಂಗ್ ರೂಮ್ ಬಾಗಿಲು ತೆಗೆದು ತಿದ್ದುಪಡಿ ಮಾಡೋದು ಹೈ ಪಾಸಿಬಿಲಿಟಿ ಇದೆ. ಅದನ್ನು ಹೊರತುಪಡಿಸಿದ್ರೆ ಈಗ ಬಾಯಿ ಬಿಟ್ಟಿದ್ದಾರೆ. ನಮಗಿರುವ ಮಾಹಿತಿಯ ಪ್ರಕಾರ ಕೆಲವರು ಬಾಯಿ ಬಿಟ್ಟಿದ್ದಾರೆ. ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ
ಯಾವ್ಯಾವ ಕ್ಯಾಂಡಿಡೇಟ್ ಎಲ್ಲೆಲ್ಲಿ ಕೂತ್ಕೊಳ್ಬೇಕು ಅನ್ನೋದು ಕೂಡ ಫಿಕ್ಸ್ ಆಗಿರುತ್ತೆ. ಫಿಕ್ಸ್ ಮಾಡೋರು ಯಾರು? ಅಗೇನ್ ADGP ಅಮೃತ್ ಪೌಲ್ ನೇತೃತ್ವದ ನೇಮಕಾತಿ ವಿಭಾಗ. ಯಾವ ಸ್ಟೂಡೆಂಟ್ ಎಲ್ಲೆಲ್ಲಿ ಕೂತ್ಕೋಬೇಕು, ಯಾವ ಕ್ಲಾಸ್ನಲ್ಲಿ ಯಾರು ಕೂತ್ಕೋಬೇಕು ಡಿಸೈಡ್ ಆಗುತ್ತದು. ಅದು ಯಾಕೆ ಅನ್ನೋದು ಹೇಳ್ತೀನಿ ನಿಮಗೆ. ಫಿಸಿಕಲ್ ಟೆಸ್ಟ್ ಇರುತ್ತೆ. ಸಬ್ ಇನ್ಸ್ಪೆಕ್ಟರ್ ಆಗುವಂಥವ್ರಿಗೆ ಹೈಟ್ ಎಷ್ಟಿರಬೇಕು, ವೇಟಿಂದ ಇದೆಯೋ ಇಲ್ವೋ, ಹೈಟ್ ಎಷ್ಟಿರಬೇಕು, ಇಷ್ಟು ನಿಮಿಷದಲ್ಲಿ ಇಷ್ಟು ದೂರ ಓಡಬೇಕೆಲ್ಲ ಇರುತ್ತೆ. ಅಲ್ಲೂ ಕೂಡ ಅಡ್ಜಸ್ಟ್ಮೆಂಟು. ದೈಹಿಕ ಪರೀಕ್ಷೆ, ಫಿಸಿಕಲ್ ಟೆಸ್ಟು, ರಿಟರ್ನ್ ಎಕ್ಸಾಮಿನೇಷನ್ ಎರಡರಲ್ಲೂ ಗೋಲ್ಮಾಲ್ ಮಾಡಿರುವ ಸಾಧ್ಯತೆ ಇದೆ. ಎಕ್ಸಾಮ್ ಸೆಂಟರ್ ಬುಕ್ ಮಾಡೋದರಲ್ಲಿ ಗೋಲ್ಮಾಲ್ ಆಗಿರುವ ಸಾಧ್ಯತೆ ಕಾಣಿಸ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇದಷ್ಟೂ ಆಗಬೇಕು ಅಂದರೆ ಕಿಂಗ್ ಪಿನ್ಗಳ ಪೊಲೀಸರೇ ಇರಬೇಕು, ಡಿಪಾರ್ಟ್ಮೆಂಟ್ ಒಳಗನವರೇ ಇರಬೇಕು. CID ಅವರು ದಿನ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರು ತುಂಬ ಅಲದಾಡಿದ್ರಂತಲ್ಲ, ಹಂಗಾಗಿತ್ತಿದು ಕಥೆ. ಫಸ್ಟ್ ಇವರು ಇನ್ವೆಸ್ಟಿಗೇಷನ್ ಶುರುವಾಗಬೇಕಾಗಿದ್ದೆ ತಮ್ಮ ಡಿಪಾರ್ಟ್ಮೆಂಟ್ನ ಜನರನ್ನ ಕರೆಸಿ ಬೆಂಡೆತ್ತೋ ಮೂಲಕ. ನಿನ್ನೆ ಒಂದು ಸುದ್ದಿ ಬ್ರೇಕ್ ಮಾಡಿದ್ವಿ ನಾವು. ಆ ನೇಮಕಾತಿ ವಿಭಾಗದಲ್ಲಿರುವ ಕಸ ಗುಡಿಸೋರಿಂದ ಹಿಡಿದು ಪ್ರತಿಯೊಬ್ಬರನ್ನು ಎತ್ತಂಗಡಿ ಮಾಡಬೇಕು ಅಂತ ಆದೇಶ ಆಗಿದೆ. 17 ಜನ ಇದ್ದಾರಲ್ಲಿ 12 ಜನ ಟ್ರಾನ್ಸ್ಫರ್ ಆದರು, ಇನ್ಕ್ಲೂಡಿಂಗ್ ಅಮೃತ್ ಪೌಲ್. ADGP ಬಾಸು ಆ ವಿಭಾಗಕ್ಕೆ, ಅವರೇ ಸೇರಿದಂತೆ ಎಲ್ಲರೂ ಎತ್ತಂಗಡಿ ಆಗ್ತಾ ಇದ್ದಾರೆ. ಸಹಾಯಕ ಸಿಬ್ಬಂದಿ ಅಷ್ಟೇ ಈಗ 5 ಜನ ಉಳ್ಕೊಂಡಿರೋದು. ಅವ್ರನ್ನು ಕಮಾನೆತ್ತಾರೆ. 5 ಜನರನ್ನ ಬಿಟ್ಟು 12 ಸಿಬ್ಬಂದಿ ವರ್ಗ ಆಗಿದೆ. ಒಂಥರ ಆಪರೇಷನ್ ಕ್ಲೀನ್ ನಡೀತಾ ಇದೆ. ADGP ಅಮೃತ್ ಪೌಲ್ ಮತ್ತು DYSP ಶಾಂತಕುಮಾರ್ ಟ್ರಾನ್ಸ್ಫರ್ ಆದರು. ಈಗ ಇನ್ನು 10 ಜನ ಆಗಿದ್ದಾರೆ. ಇನ್ನೊಂದು 5 ಜನ ಹಳಬರು ಉಳ್ಕೊಂಡಿದ್ದಾರೆ. ಹೆಂಗೆ ಬೇರೆ ಬಿಟ್ಟಿದ್ರು ಅಂದರೆ ಈ ಶಾಂತಕುಮಾರ್ DYSP OOD ಮೇಲೆ ಬಂದಿದ್ದು, KSRP ಇಂದ ಇಲ್ಲಿಗೆ ಕಾನ್ಸ್ಟೇಬಲ್ ಆಗಿದ್ದರಿಂದ DYSP ಆಗ ತನಕ ಇದ್ದಿದ್ದು ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ವಿಂಗ್ನಲ್ಲೇ. ವರ್ಷಕ್ಕಿಂತವು ಎಷ್ಟು ಎಕ್ಸಾಮ್ ನಡೀತವೆ, ಒಂದೊಂದು ಎಕ್ಸಾಮ್ನಲ್ಲಿ ಎಷ್ಟು ದುಡ್ಡು ಎತ್ತುತ್ತಾರೆ, ಅದರಲ್ಲಿ ಯಾರ್ಯಾರ ಪಾಲು ಎಷ್ಟೆಷ್ಟು. ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೆಸಬೇಕು ಅನ್ನೋ ಮನಸ್ಸಿದ್ರೆ ಅಲ್ಲಿ ತನಕ ಹೋಗಬೇಕಿತ್ತು. ಕ್ವಶನ್ ಪೇಪರ್ ಲೀಕ್ ಆಗಿರುವ ಸಾಧ್ಯತೆ ಇದೆ. ಸುಮಾರು 20 ಜನ ಕ್ಯಾಂಡಿಡೇಟ್ಗಳನ್ನು, ಅಭ್ಯರ್ಥಿಗಳನ್ನು ಒಂದು ಬಸ್ನಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಇದೆ. CID ಇನ್ವೆಸ್ಟಿಗೇಷನ್ ಅದರ ಬಗ್ಗೆ ನಡೀತಾ ಇದೆ. ಒಂದು ಜಾಗಕ್ಕೆ ಬರೋಕ್ಕೆ ಹೇಳಿದ್ರಂತೆ, ಇನ್ನೂ ಬಿಡಿಸಿ ಹೇಳ್ತೀನಿ, ಇಲ್ಲೇ ರಾಜಾಜಿನಗರದ ಇಸ್ಕಾನ್ ಟೆಂಪಲ್ ಮುಂದೆ ಬರೋದಕ್ಕೆ ಹೇಳಿದ್ರಂತೆ. ಒಂದು ಪ್ರೈವೇಟ್ ಬಸ್ ರೆಡಿ ಆಗಿತ್ತು, ಬಸ್ನಲ್ಲಿ ಹತ್ತಿಸ್ಕೊಂಡ್ರು. ಬಸ್ ಹತ್ತಿದ ತಕ್ಷಣ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡೋದಕ್ಕೆ ಹೇಳಿದ್ರು. ಸ್ವಿಚ್ ಆಫ್ ಮಾಡಿದ ಫೋನ್ಗಳನ್ನು ತಮ್ಮ ಹತ್ರ ಇಟ್ಕೊಂಡ್ರು. ಎಲ್ಲೋ ಒಂದು ಕಡೆ ಔಟ್ಸ್ಕರ್ಟ್ಸಿಗೆ ಕರ್ಕೊಂಡು ಹೋದ್ರು. ಫಾರ್ಮ್ ಹೌಸ್ ಥರ ಇತ್ತು. ಅಲ್ಲಿ ಅವರಿಗೆ ಕ್ವಶನ್ ಆ್ಯಂಡ್ ಆನ್ಸರ್ ಹೇಳಿಕೊಟ್ರು. ಮಾರನೇ ದಿವಸ ಬಂದು ಪರೀಕ್ಷೆ ಬರೆದ್ರು. ಇದರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ನಿಮಗೆ ಈ ಡಿಸ್ಕಷನ್ ಶುರುವಾದಾಗಿಂದ ಒಂದೆರಡು ಹೆಸರುಗಳನ್ನು ಮತ್ತೆ ಹೇಳ್ತಾ ಇದ್ದೀವಿ. ಅಜಯ್ ಕುಮಾರ್ ಸಿಂಗ್ ಅವರಿದ್ದಾಗ, ಔರಾದ್ಕರ್ ಅವರಿದ್ದಾಗ ಹೆಂಗೆ ಪರೀಕ್ಷೆಗಳು ನಡೆದವು ಅಂದರೆ, ಈ IAS IPS ಆದವರ ಕಥೆಗಳನ್ನು ಓದ್ತಿದ್ದು. ಕಡು ಬಡತನದಲ್ಲಿ ಕೂಲಿ ಮಾಡಿದವರು IAS ಮಾಡಿದ್ರು, IPS ಮಾಡಿದ್ರು. ಸ್ಟೇಟ್ ಗೌರ್ಮೆಂಟ್ ರಿಕ್ರೂಟ್ಮೆಂಟಿಗೆ ಅಂಥ ಸುದ್ದಿ ಬರೋದು ಬಹಳ ಕಡಿಮೆ. ನೀವು ಗಮನಿಸಿದಿರೋ ಇಲ್ವೋ? ತಂದೆ ತಾಯಿ ಕೂಲಿ ಮಾಡ್ತಿದ್ರು, ಮಗ ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟ. ಎಷ್ಟು ಸುದ್ದಿ ಕೇಳಿದಿರಂಥವು ನೀವು? ಕಡು ಬಡವ IPS ಆಗಬಹುದು, IAS ಆಗಬಹುದು, ಸಬ್ ಇನ್ಸ್ಪೆಕ್ಟರ್ ಆಗೋದು ಕಷ್ಟ, KAS ಆಗೋದು ಕಷ್ಟ, KSPS ಆಗೋದು ಕಷ್ಟ. ಸ್ಟೇಟ್ ರಿಕ್ರೂಟ್ಮೆಂಟ್ಗಳಲ್ಲಿ ಅಲ್ಲಿಗೆ ಬಂದು ನಿಂತಿತ್ತು ಪರಿಸ್ಥಿತಿ. ಅಜಯ್ ಕುಮಾರ್ ಸಿಂಗ್ ಔರಾದ್ಕರ್ ಇದ್ದಾಗ ಅದನ್ನು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಿ 2003-4 ಬ್ಯಾಚಿನ ಸಬ್ ಇನ್ಸ್ಪೆಕ್ಟರ್ಸನ್ನು ಈಗ ಎಲ್ಲರೂ ಇನ್ಸ್ಪೆಕ್ಟರ್ಸ್ ಆಗಿದ್ದಾರೆ, ಕೆಲವರು ACP ಆಗಿದ್ದಾರೆ. ಮಾತಾಡಿಸ್ ನೋಡಿ ಅವ್ರನ್ನ ಎಷ್ಟು ಖರ್ಚು ಮಾಡಿದ್ರಿ ನೀವು ಅಂತ. ಎದೆ ತಟ್ಕೊಂಡು ಹೇಳ್ತಾರೆ, ನಯಾ ಪೈಸೆ ಕೊಟ್ಟಿಲ್ಲ ನಾವು ಅಂತ. ಹಂಗೆ ನಡೆದ್ವು ಆವಾಗ ರಿಕ್ರೂಟ್ಮೆಂಟ್ಸ್. ಪ್ರಾಮಾಣಿಕವಾದ ಅಧಿಕಾರಿಗಳು ಬಂದು ಕೂತ್ಕೊಂಡ್ರೆ ಸ್ಟ್ರೀಮ್ ಲೈನ್ ಮಾಡಿದ್ರು ಪ್ರಾಸೆಸ್ಸನ್ನು. ಇಡೀ ಪ್ರಾಸೆಸ್ ಹೆಂಗೆ ನಡೆಯುತ್ತೆ ಅಂತ ಹೇಳ್ತೀನಿ ನಾನು.
ರಿಕ್ರೂಟ್ಮೆಂಟ್ ಮಾಡಿಕೊಳ್ಳಬೇಕು ಅನ್ನೋದು ಡಿಸೈಡ್ ಆದಮೇಲೆ ಎರಡೇ ಇದಕ್ಕೆ ಕ್ವಶನ್ ಪೇಪರ್ ಇರುವಂಥದ್ದು, ಒಂದೇ ಎಕ್ಸಾಮ್ ನಡೆಯುತ್ತೆ. ಅದರ ಬಗ್ಗೆ ಚರ್ಚೆ ಆಗಲಿ. IAS IPS ಅಂದರೆ ಒಂದು ಪ್ರಿಲಿಮ್ಸ್ ಬರೀಬೇಕು, ಒಂದು ಮೇನ್ಸ್ ಬರೀಬೇಕು, ಅಂತಿಮವಾಗಿ ಇಂಟರ್ವ್ಯೂಗೆ ಬರಬೇಕು. ಇಲ್ಲಿ ಹಂಗಲ್ಲ, ಒಂದು ಎಕ್ಸಾಮ್ ಬರೀರಿ, ಎಕ್ಸಾಮ್ ಬೇಸ್ ಮೇಲೆ ಇಂಟರ್ವ್ಯೂನೇ. 150 ಕ್ವಶನ್ ಇದು ಆಬ್ಜೆಕ್ಟಿವ್ ಟೈಪ್, ಸರಿಯಾದ ಉತ್ತರವನ್ನು ಗುರುತಿಸಿ. ಇನ್ನು 50 ಮಾರ್ಕ್ಸಿಂದು ಅದರಲ್ಲಿ ನಿಬಂಧ ರೂಪದ ಪ್ರಶ್ನೆಗಳು, ಟ್ರಾನ್ಸ್ಲೇಷನ್ಸು ಅದು ಇದು ಇರುತ್ತೆ. ಅಷ್ಟು ಬರೀಬೇಕು. ಆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದಕ್ಕೆ ಒಂದು 5-6 ಜನ ಆಫೀಸರ್ಸಿಗೆ ಹೇಳ್ತಾರೆ, ಹಳಬರು ಹೊಸಬರು ಡಿಪಾರ್ಟ್ಮೆಂಟ್ನಲ್ಲಿರೋರು ಎಲ್ಲರೂ, ಒಂದಷ್ಟು ಕ್ವಶನ್ಸ್ ರೆಡಿ ಮಾಡಿ ಕಳಿಸಿ. ಅಲ್ಲಿಂದ ಮುಂದೆ ಶುರುವಾಗುತ್ತೆ ಈ ನೇಮಕಾತಿ ವಿಭಾಗದ ಕೆಲಸ. ಬಂದ ಪ್ರಶ್ನೆಗಳ ಪೈಕಿ ಕೆಲವನ್ನ ಎತ್ಕೋಬೇಕು. 3 ಸೆಟ್ ಆಫ್ ಕ್ವಶನ್ ಪೇಪರ್ ಮಾಡ್ತಾರೆ. 3 ಅಷ್ಟೇ ಮಾರ್ಕ್ಸಿಂದು 3 ಸೆಟ್ ಇರುತ್ತೆ. 3 ಸೆಟ್ಟನ್ನು ಸೆಕ್ಯೂರಿಟಿ ಪ್ರೆಸ್ ಅಂತ ಇರ್ತವೆ. ಈಗ ಕರ್ನಾಟಕದ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗೆ ಎಕ್ಸಾಮ್ ನಡೀತಾ ಇದೆ ಅಂದರೆ ಕರ್ನಾಟಕದಲ್ಲಿ ಪ್ರಿಂಟ್ ಆಗೋ ಹಂಗಿಲ್ಲ ಕ್ವಶನ್ ಪೇಪರ್ಸ್. ಅಲ್ಲೆಲ್ಲೋ ಒರಿಸ್ಸಾಗೋ ಮಹಾರಾಷ್ಟ್ರ ಒಟ್ಟು ಬೇರೆ ರಾಜ್ಯಕ್ಕೆ ಕಳಿಸ್ತಾರೆ. ಅಲ್ಲಿ ಪ್ರಿಂಟ್ ಆದ ನಂತರ ಟ್ಯಾಂಪರ್ ಪ್ರೂಫ್ ಪ್ಯಾಕಿಂಗ್ನಲ್ಲಿ ಬರ್ತವೆ. ಒಂದು ಸಲ ಟೇಪಿಂಗ್ ಹಾಕಿದ್ರೆ ಟೇಪ್ ತೆಗೆದ್ರೆ ಗೊತ್ತಾಗಬೇಕು, ಮತ್ತೆ ಅಂಟಿಸೋದಕ್ಕೆ ಬರೋದಿಲ್ಲ, ಅಂಥ ಪ್ಯಾಕಿಂಗ್ನಲ್ಲಿ ಕಳಿಸ್ತಾರೆ. ಎಲ್ಲಿಗೆ ಬರೋದು? ಅಗೇನ್ ಇಲ್ಲಿಗೆ CID ಕ್ಯಾಂಪಸ್ ಒಳಗಡೆ ಇರುವಂಥ ನೇಮಕಾತಿ ವಿಭಾಗಕ್ಕೆ ಬರುತ್ತೆ. ಅಲ್ಲಿ ಅವನ್ನು ಬೈಫರ್ಕೇಟ್ ಮಾಡ್ತಾರೆ. 3 ಸೆಟ್ ಪ್ರಿಂಟ್ ಆಗಿ ಬಂದಿರ್ತಾವಲ್ಲ, ಒಂದು ಸೆಟ್ ಎತ್ತಿ ಪಕ್ಕಕ್ಕೆ ಇಟ್ಬಿಡ್ತಾರೆ. ಅದು ಇನ್ ಕೇಸ್ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಪ್ರೂವ್ ಆದರೆ ಇನ್ನೊಂದು ಸೆಟ್ ಕೊಡೋದಕ್ಕೆ ಅಂತಿರೋ ಕ್ವಶನ್ ಪೇಪರ್ ಒಂದು ಸೆಟ್ ಎತ್ತಿ ಪಕ್ಕಕ್ಕೆ ಇಡ್ತಾರೆ. ಇನ್ನು 2 ಸೆಟ್ಗಳನ್ನು ಎಲ್ಲೆಲ್ಲಿ ಎಕ್ಸಾಮ್ ನಡೀತಾ ಇರುತ್ತೋ ಆ ಜಿಲ್ಲೆಗಳ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಆಫೀಸಿಗೆ ಕಳಿಸ್ತಾರೆ. ಹಿಂದಿನ ದಿವಸನೇ ತಲುಪಿರುತ್ತೆ. 2 ಸೆಟ್ಟು, 2ರಲ್ಲಿ ಯಾವುದು ಬರುತ್ತೆ ಅನ್ನೋದು ಗೊತ್ತಿರಲ್ಲ. 2ರ ಪೈಕಿ ಯಾವ ಕ್ವಶನ್ ಪೇಪರ್ ಸೆಟ್ಟನ್ನು ಅಭ್ಯರ್ಥಿಗಳಿಗೆ ಕೊಡಬೇಕು ಅನ್ನೋದು ಆವತ್ತು ಬೆಳಗ್ಗೆ ತೀರ್ಮಾನ ಆಗುತ್ತೆ. DG ಆಫೀಸಿಂದ ADGP ಆಫೀಸಿಂದ ಹೇಳ್ತಾರೆ, ಇಂಥ ಸೆಟ್ ಕೊಡ್ರಿ, ಸೆಟ್ ನಂಬರ್ 1, ಸೆಟ್ ನಂಬರ್ 2. ಅವನ ಎಕ್ಸಾಮಿನೇಷನ್ ಸೆಂಟ್ರಿಗೆ ತಗೊಂಡು ಹೋದಾಗ ಅಲ್ಲಿ ಟ್ಯಾಂಪರ್ ಪ್ರೂಫ್ ಕವರ್ ಅದು ಇದೆಯೋ ಇಲ್ವೋ ಕನ್ಫರ್ಮ್ ಮಾಡ್ಕೋಬೇಕು. ಹಿಂದಿನ ದಿವಸ ಯಾರು SP ಆಫೀಸ್ನಲ್ಲಿ ತೆಗೆದು ಬಿಟ್ಟಿದ್ರೆ ಹಂಗೆ ನಡೆಯೋದಿಲ್ಲ. ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಓಪನ್ ಮಾಡ್ತಾರೆ. ಅದರದ್ದು ವಿಡಿಯೋಗ್ರಫಿ ಮಾಡಬೇಕು, ಹ್ಯಾಂಡಿ ಕ್ಯಾಮ್ರಾದಲ್ಲಿ ವಿಡಿಯೋಗ್ರಫಿ ಮಾಡಬೇಕು. ಆಮೇಲೆ ಕ್ವಶನ್ ಪೇಪರ್ಸ್ ಕೊಡ್ತಾರೆ. ಎಕ್ಸಾಮ್ ಹಂಗೆ ನಡೆಯುತ್ತೆ. ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ CC ಕ್ಯಾಮರಾ ಇರಬೇಕು. ಎಕ್ಸಾಮ್ ಬರೆದು ಆನ್ಸರ್ ಶೀಟ್ಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ಮತ್ತೆ ಪ್ಯಾಕ್ ಮಾಡಿ ಸೀಲ್ ಮಾಡೋ ತನಕ ಪ್ರತಿಯೊಂದು ಪ್ರಾಸೆಸ್ ವಿಡಿಯೋಗ್ರಫಿ ಆಗಬೇಕು. 92 ಸೆಂಟ್ರಲ್ಲಿ ನಡೆದಿದೆ. ಎಷ್ಟು ಸೆಂಟ್ರಲ್ ಆಗಿದೆ ಈ ಪ್ರಾಸೆಸ್ ಅನ್ನೋದನ್ನು ಹೇಳಿಬಿಡಲಿ ನೋಡಿ. ಇಮ್ಮಿಡಿಯೇಟ್ಲಿ ಅವುಗಳನ್ನು ತಗೊಂಡು ಆನ್ಸರ್ ಶೀಟ್ಗಳನ್ನು ತಗೊಂಡು SP ಆಫೀಸಿಗೆ ಬರಬೇಕು. SP ಆಫೀಸ್ನಿಂದ ಬೆಂಗಳೂರಿಗೆ ಕಳಿಸ್ಬೇಕು ಆನ್ಸರ್ ಶೀಟ್ಗಳನ್ನು. ಈ ಎಕ್ಸಾಮಿನೇಷನ್ ಸೆಂಟರ್ನಿಂದ SP ಆಫೀಸ್ಗೆ, SP ಆಫೀಸ್ನಿಂದ ಬೆಂಗಳೂರಿನ ಆಫೀಸಿಗೆ ತಗೊಂಡು ಬರೋ ಗಾಡಿಗಳು ಇರ್ತಾವಲ್ಲ, ಆ ಗಾಡಿಗಳಿಗೆ GPS ಇರಬೇಕು ಕಂಪಲ್ಸರಿ. ಆ ಎಲ್ಲವನ್ನು ತಗೊಂಡು ಬಂದು ಇಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಇಡ್ತಾರೆ. ವಿಧಾನಸೌಧದ ಹಿಂದ್ಗಡೆ, ಉದ್ಯೋಗ ಭವನದ ಹಿಂದ್ಗಡೆ ಏನು ಹೇಳಿದ್ನಲ್ಲ ಕಾರ್ಲ್ಟನ್ ಹೌಸು, ಅಲ್ಲಿಡ್ತಾರೆ. ಅದಾದ ಮೇಲೆ ಅವುಗಳನ್ನು ಮೇಲ್ವಿಚಾರಕರಿಗೆ ಕೊಟ್ಟು ಯಾರ್ಯಾರು ಹೆಂಗೆ ಬರೆದಿದ್ದಾರೆ, ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೋಡಿ ಅಂತ ಹೇಳೋದು. ಈ ಪ್ರಾಸೆಸ್ಸಿನ ತುಂಬ ಫ್ಲಾಸ್ ಆಗಿದೆ. ಎಷ್ಟು ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ CCTV ಇತ್ತು? ಇಲ್ಲ. CC ಕ್ಯಾಮ್ರಾ ಇತ್ತು ನಮ್ಮ ಕ್ಲಾಸ್ ರೂಮ್ನಲ್ಲಿ, ಅದು ಅವತ್ತು ವರ್ಕೇ ಮಾಡಿಲ್ಲ ಅಂತ ಹೇಳ್ತಾರೆ. ಈಗ ಇಲ್ಲ, ರೆಕಾರ್ಡಿಂಗ್ ಬಟನ್ ಒತ್ತಿದ್ವಿ ನಾವು, ಅರ್ಧ ಗಂಟೆ ರೆಕಾರ್ಡ್ ಆಯಿತು, ಆಮೇಲೆ DVR ಮೆಮೊರಿ ಫುಲ್ ಆಗಿಬಿಡ್ತು ಅಂತ ಹೇಳ್ತಾರೆ. ಇಂತಿಂಥ ನೆಪಗಳಿವೆ. ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಸರಿಯಾಗಿ ಸೀಲ್ ಮಾಡಿದ್ರೋ ಇಲ್ಲವೋ ನೀವು ಆನ್ಸರ್ ಶೀಟ್ಗಳನ್ನು ನೋಡಬೇಕಾದ DYSP ಅರೆಸ್ಟ್ ಆಗಿ ಕಂಬಿ ಎಣಿಸ್ತಾ ಇದ್ದಾರೆ. ಈಗ ನೀವು ಅಲ್ಲೇ ಸರಿಯಾಗಿ ಸೀಲ್ ಮಾಡಲಿಲ್ಲ ಅಂದರೆ, ಉದಾಹರಣೆಗೆ ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಬರ್ತಾ ಇದೆ ಗಾಡಿ, GPS ಇದೆ, ರೋಡ್ನ ಸರಿ ಬರ್ತಾ ಇದೆ,
ಅಲ್ಲಿಂದ ಇಲ್ಲಿ ತನಕ ಇಡೀ ರಾತ್ರಿ OMR ಶೀಟ್ ತಿದ್ದಿದ್ರಾದ್ರೂ ಏನು ಗೊತ್ತಾಗತ್ತೆ ನಿಮಗೆ? ನಡೆದಿರೋ ಗೋಲ್ಮಾಲ್ ಇದು. ನಡೆಯಬೇಕಾದ ಒಂದೂ ಸರಿಯಾಗಿ ನಡೆದಿಲ್ಲ ಇದರಲ್ಲಿ. ನಿಮಗೆ ಇನ್ನೊಂದು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಒಬ್ಬರಿಗಿಂತ ಒಬ್ಬರು ಎಂಥ ಪ್ರಳಯಾಂತಕರು ಅಂದ್ರೆ ಇಲ್ಲಿದಾರಲ್ಲ ಇಬ್ಬರು ಅಣ್ಣ ತಮ್ಮ, ಮಹಂತೇಶ್ ಪಾಟೀಲ್ ಆ್ಯಂಡ್ RD ಪಾಟೀಲ್. ಮಹಂತೇಶ್ ಪಾಟೀಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, RD ಪಾಟೀಲ್ ಈ ಸಲ ಶತಾಯಗತಾಯ ಅಫಜಲ್ಪುರಕ್ಕೆ ಕಾಂಗ್ರೆಸ್ MLA ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರು. ಏನು ಪ್ರಳಯಾಂತಕರ್ರಿ ಇವರು ಮಾಡಿದ ಒಂದು ಕೆಲಸ ಹೇಳ್ತೀನಿ ನಿಮಗೆ. ಇವತ್ತು ನೆನ್ನೆ ಒಬ್ಬ DYSP ಅರೆಸ್ಟ್ ಆದ್ನಲ್ಲ, ಸಾಲಿ, ಅವನಿಗೆ ಈ ಇಬ್ಬರು ಅಣ್ಣ ತಮ್ಮ ಸೇರ್ಕೊಂಡು ಹೇಳ್ತಾರೆ, ಎಕ್ಸಾಮಿನೇಷನ್ ಮುಗಿದ ಮೇಲೆ, ಇದು ಎಕ್ಸಾಮ್ ಮುಗಿದ ಮೇಲೆ ಒಬ್ಬ ಪೊಲೀಸಿಗೆ ಹೇಳ್ತಾರೆ, ದಿವ್ಯಾ ಹಾಗರ್ಗಿ ಸೆಂಟರ್ನಲ್ಲಿ OMR ಶೀಟ್ ತಿದ್ದಿದ್ದಾರೆ, ನೀನು ಅವಳಿಗೆ ಫೋನ್ ಮಾಡು, ಫೋನ್ ಮಾಡಿ ನನ್ನ ಹತ್ರ ಪ್ರೂಫ್ ಇದೆ ನೀವು OMR ಶೀಟ್ ತಿದ್ದಿದ್ದೀರಿ, 10 ಲಕ್ಷ ದುಡ್ಡು ಕೊಡು ಅಂತ ಹೆದರಿಸೋವಳನ್ನ ಅವಳು ಕೊಡ್ತಾಳೆ ಅಂತ ಇವರಿಬ್ಬರು ಹೇಳ್ತಾರೆ ಅಣ್ಣ ತಮ್ಮ. ನೋಡಿ ಇವ್ರದ್ದು ಅಂದರೆ ಈ ಲಜ್ಜೆಗೇಡಿತನ ಅಂತಿರು, ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತಾರಲ್ಲ, ಹಂಗಂತಿರು, ಏನಂತೀರು ಇವರಿಗೆ? ಎಕ್ಸಾಮ್ ನಡೆದಿದೆ, ಇವರು ಬ್ಲೂಟೂತ್ ಇಟ್ಟು ಕಳಿಸಿ ಒಬ್ಬೊಬ್ಬ ಕ್ಯಾಂಡಿಡೇಟ್ ಹತ್ರ 50 ಲಕ್ಷ 60 ಲಕ್ಷ 80 ಲಕ್ಷ ತನಕ ತಗೊಂಡಿದ್ದಾರೆ. ಅವಳು ದಿವ್ಯಾ ಹಾಗರ್ಗಿ OMR ಶೀಟ್ ತಿದ್ದಿ 80 ಲಕ್ಷ ತಗೊಂಡಿದ್ದಾಳೆ. ಅಷ್ಟು ಆದಮೇಲೆ ಎಕ್ಸಾಮ್ ಮುಗೀತು, ನಮ್ಮ ಗೋಲ್ಮಾಲ್ ಇಲ್ಲಿ ತನಕ ಹೊರಗೆ ಬಂದಿಲ್ಲ ಅಂತ ಯಾರು ಇರಬೇಕಾಗಿತ್ತು, ಹಂಗೆ ಮಾಡಲಿಲ್ಲ ಇವರು. ಒಬ್ಬ ಜಾಬ್ನಲ್ಲಿರೋ DYSPಗೆ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಹೇಳ್ತಾರೆ ದಿವ್ಯಾ ಹಾಗರ್ಗಿ ಗೋಲ್ಮಾಲ್ ಮಾಡಿದ್ದಾಳೆ, ಹೆದರ್ಸು ದುಡ್ಡು ಕೊಡ್ತಾಳೆ ಅಂತ. ಆ ಸಾಲಿ ಫೋನ್ ಮಾಡ್ತಾನೆ ದಿವ್ಯಾ ಹಾಗರ್ಗಿಗೆ, PSI ಎಕ್ಸಾಮ್ ನಡೀತಲ್ಲ ನಿಮ್ಮ ಸ್ಕೂಲ್ನಲ್ಲಿ, ಅದರಲ್ಲಿ ಗೋಲ್ಮಾಲ್ ಆಗಿದೆ ನನಗೆ ಗೊತ್ತು, ನಾನು ಆ್ಯಕ್ಷನ್ ತಗೊಳ್ಬಾರ್ದು ಅಂದ್ರೆ 10 ಲಕ್ಷ ದುಡ್ಡು ಕೊಡು ಅಂತಾನೆ. ದಿವ್ಯಾ ಹಾಗರ್ಗಿ ನೋಡಿ, ಇದರಲ್ಲಿ BJP ಕಾಂಗ್ರೆಸ್ ಏನಿಲ್ಲ, ಎಲ್ಲ ಒಂದೇ ಇವರು. ದಿವ್ಯಾ ಹಾಗರ್ಗಿ ಇವ್ರಿಗೆ ಫೋನ್ ಮಾಡ್ತಾಳಂತೆ, ಸಾಲಿ ಸಾಹೇಬ್ರು ಹಿಂಗೆ ಎದುರಿಸ್ತಿದ್ದಾರೆ, ಏನು ಮಾಡಲಿ ಅಂತ. ಇವರು ನಮಗೂ ಫೋನ್ ಮಾಡಿದ್ರು, ನಾವು 5 ಲಕ್ಷ ಕೊಡ್ತಾ ಇದ್ದೀವಿ, ನೀನೊಂದು 10 ಲಕ್ಷ ಕೊಟ್ಬಿಡು ಅಂತ ಹೇಳ್ತಾರೆ. ಅವಳು ಎಣಿಸಿ ಕೊಡ್ತಾಳೆ 10 ಲಕ್ಷ ರೂಪಾಯಿ ದುಡ್ಡು. ಇಡೀ ಹಗರಣದ ವ್ಯಾಪ್ತಿ ನೋಡಿದ್ರೆ ಅದು ಕವಡೆ ಕಾಸು ಬಿಟಾಕಿ ಅದನ್ನ. ಬಟ್ ಇವ್ನು DYSP ಯಪ್ಪ ಹೀಗೆಲ್ಲ ವಸೂಲು ಮಾಡ್ಬೋದಾ? ಮುಗಿದು ಹೋಗಿರುವ ಒಂದು ಎಕ್ಸಾಮ್ನಲ್ಲಿ ನೀವು ಗೋಲ್ಮಾಲ್ ಮಾಡಿದ್ದೀರಿ, ಗೋಲ್ಮಾಲ್ ಹೊರಗೆ ಬರಬಾರ್ದು ಅಂದರೆ ದುಡ್ಡು ಕೊಡು, ಇಸ್ಕೊಂಡ್ರು, ಈಗ ಕಂಬಿ ಎಣಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.